ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಸ್ಪೆಷಲ್ ಆಗಿ ಬೆಂಗಳೂರು ಮೈಸೂರು ಸ್ಟೈಲ್ ನೀರು ಉಪ್ಪಿಟ್ಟು ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ವಿಧಾನದಲ್ಲಿ ಮಾಡ್ಕೋಬಹುದು. ಜೀರ್ಣಶಕ್ತಿಗೂ ಒಳ್ಳೇದು, ಆರೋಗ್ಯಕರವಾದ ಉಪ್ಪಿಟ್ಟು ಅಂತಾನೆ ಹೇಳ್ಬೇಕು. ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ತಿನ್ಬೋದು, ಸೂಪ್ ಆಗಿ ಬಳಸ್ಕೋಬಹುದು, ಈವ್ನಿಂಗ್ ಸ್ನಾಕ್ಸ್ ಆಗು ಬಳಸ್ಕೋಬಹುದು. ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. ಒಂದು ಬಾಂಡ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೊಂಡಾದ್ಮೇಲೆ ಈಗ ಒಂದು ಬೌಲ್ ಅಷ್ಟು ಉಪ್ಪಿಟ್ಟು ರವೆ ಹಾಕೊಂತಿದ್ದೀನಿ. ಬಿಳಿ ಉಪ್ಪಿಟ್ಟು ರವೆ, ಇದು ಬೆಂಗಳೂರು ರವೆ ಅಂತಾನೂ ಕರಿತೀವಿ. ಅದನ್ನು ಹಾಕೊಂಡು ಫ್ಲೇಮ್ ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಅದು ಫ್ರೈ ಹಾಕೋ ಮುಂಚೆನೆ ಕಪ್ಪಾಗ್ಬಿಡುತ್ತೆ. ಘಮ ಘಮ ಅಂತ ಒಳ್ಳೆ ಪರಿಮಳ ಬರ್ತಾ ಇದೆ. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡುತ್ತೆ. ಈಗ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂತಿದ್ದೀನಿ. 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ, ಎಲ್ಲ ಒಂದೊಂದು ಸ್ಪೂನು. 1 ಸ್ಪೂನ್ ಅಷ್ಟು ಕಡಲೆಬೇಳೆ, 1-2 ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಆಗಲೇ ಕಲರು ಚೇಂಜ್ ಆಯಿತು, ಮೆಣಸಿನ್ಕಾಯಿನೂ ಫ್ರೈ ಆಯಿತು. ಈಗ 1-2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಅಷ್ಟು ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಅದನ್ನು ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದಮೇಲೆ ಯಾವ ಬೌಲಲ್ಲಿ ರವೆ ಹಾಕೊಂಡಿದ್ನೋ ಅದೇ ಬೌಲಲ್ಲಿ 6 ಬೌಲ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ನೀರು ತುಂಬ ಇಂಪಾರ್ಟೆಂಟು. ಬೇರೆದಕ್ಕಾದ್ರೆ ಅಷ್ಟೊಂದು ನೀರು ಬೇಡ. ನಾನು ಮಾಡ್ತಿರೋ ರೆಸಿಪಿಗೆ ತುಂಬ ನೀರು ಬೇಕು. 6 ಬೌಲ್ ಅಷ್ಟು ನೀರು ಆದಮೇಲೆ ಯಾಕೋ ಬಾಣಲಿ ಸಣ್ಣದು ಅನ್ನಿಸ್ತು, ಅದಕ್ಕೋಸ್ಕರ ದೊಡ್ಡ ಬಾಣಲಿ ಇಟ್ಕೊತಾ ಇದ್ದೀನಿ. ಅದೇ ಒಗ್ಗರಣೆ ನೀರೆಲ್ಲ ಹಾಕಿರೋದಿದೆಯಲ್ವ, ಅದಿಷ್ಟನ್ನು ಅದಕ್ಕೆ ಶಿಫ್ಟ್ ಮಾಡಿಕೊಂಡೆ. ಹಾಕ್ಕೊಂಡಾದ್ಮೇಲೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಉಪ್ಪು ನೋಡಿ ಹಾಕ್ಕೋಬೋದು. ನಾನು ಸದ್ಯಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ. ಈ ನೋಡಿ, ಚೆನ್ನಾಗಿ ಕುದಿಯೋಕ್ಕೆ ಶುರುವಾಯಿತು. ಲಿಡ್ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಹೆಸರು ತುಂಬ ಚೆನ್ನಾಗಿ ಕುದಿಯೋಕ್ಕೆ ಬಂದ ಮೇಲೆ ಈಗ ಹುರಿದಿಟ್ಟಿರೋ ರವೆ ಇದೆಯಲ್ಲ ಅದನ್ನು ಹಾಕ್ಕೊತೀವಿ. ಈ ಥರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈ ಆಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. 5 ರಿಂದ 10 ನಿಮಿಷಕ್ಕೆಲ್ಲ ನಿಮಗೆ ರೆಡಿ ಆಗಿಬಿಡುತ್ತೆ. ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ಹಿಂಗೆ ಕುದಿಸ್ತಾ ಇದ್ರೆ ಆಯಿತು. 5 ರಿಂದ 6 ನಿಮಿಷದೊಳಗೆ ನಿಮಗೆ ರೆಡಿ ಆಗಿಬಿಡುತ್ತೆ. ಆಗಲೇ ಬೇಯ್ತಾ ಇದೆ ನೋಡಿ. ಆದಷ್ಟು ಈ ರವೆನೇ ಇದ್ದರೆ ತಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇದು ಬೆಂಗಳೂರು ಮೈಸೂರು ಸೈಡ್ ಅಂತೂ ತುಂಬ ಫೇಮಸ್ಸು. ತಿನ್ನೋಕ್ಕೂ ಅಷ್ಟೇ ರುಚಿ ಇರುತ್ತೆ. ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಮಕ್ಕಳಿಗೆ 1 ವರ್ಷದ ಮಕ್ಕಳಿಗೂ ಇದನ್ನು ಮಾಡಿ ತಿನ್ನಿಸ್ಬೋದು. 1 ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಈಗ ಉಪ್ಪು ನಿಂಬೆಹಣ್ಣು ನೀವು ಲಾಸ್ಟಿಗೆ ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಮ ರುಚಿ ಅನುಸಾರ ನೀವು ಮಾಡ್ಕೋಬೋದು. ನೋಡಿದ್ರಲ್ವಾ, ಬೆಂದೇ ಹೋಯ್ತು ರವೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲ ಚೆನ್ನಾಗಿ ಕೈ ಆಡ್ಕೊಂಡ್ಬಿಟ್ರೆ ಮೈಸೂರು ಸ್ಪೆಷಲ್ ನೀರು ಉಪ್ಪಿಟ್ಟು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದ್ಸಲಿ ಟ್ರೈ ಮಾಡಿ, ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಈವ್ನಿಂಗ್ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು, ಸೂಪ್ ಆಗಿ ಕುಡಿಬೋದು. ಅಷ್ಟು ಚೆನ್ನಾಗಿರುತ್ತೆ. ನೀವೆಷ್ಟು ತಿಂದರೂ ಹೊಟ್ಟೆನೂ ತುಂಬಲ್ಲ. ಹೊಟ್ಟೆ ಹಗೂರ ಇರುತ್ತೆ, ಹೊಟ್ಟೆ ಉಬ್ರಾಗೋದಿಲ್ಲ, ಜೀರ್ಣಶಕ್ತಿಗೂ ಒಳ್ಳೆಯದು. ನೋಡ್ಕೊಂಡ್ರಲ್ವಾ ರವೆ ನೀರು ಉಪ್ಪಿಟ್ಟು ಮಾಡುವ ವಿಧಾನ. ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನೀವು ಇದನ್ನು ಮಾಡಿಕೊಂಡು ಹೆಂಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸುವುದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.